ನಿನ್ನೆ ರಾಜಣ್ಣ ಅವ್ರನ್ನ ಭೇಟಿ ಮಾಡಿದ್ರಿ. ಹೌದು, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನೆ ಫುಲ್ಲು ನಾನು ಮಾತಾಡೋಕ್ಕಾಗಲಿಲ್ಲ. ಇವತ್ತು ನಾನು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಆದ್ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಒಳ್ಳೆ ಕತೆ ರೀ. ಎಲ್ಲರೂ ಕೊಲೀಗ್ಸ್, ಒಂದು ಪಾರ್ಟಿಯವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ಏನು ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳಕ್ಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡೋಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ. ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರೇನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಉತ್ತರ ಕೊಟ್ಟಿರ್ತೀನಿ ಹೊರತು ನಾನು ಯಾರ ಮೇಲೂ ನಾನು ಕೊಡಕ್ಕೆ ಹೋಗಲ್ಲ. ಯಾವ್ದಾದ್ರು ಒಬ್ಬರ ಮೇಲೆ ನಾನು ಹೋಗಿರೋದು ಯಾವ್ದಾದ್ರು ಒಂದು ತೋರಿಸಿ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? CMಗೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ SM ಕೃಷ್ಣ ಗೌರ್ಮೆಂಟಲ್ಲಿ. ಅವರು ಜನತಾ ಪಾರ್ಟಿಲಿದ್ದರು, CM ದಳದಲ್ಲಿದ್ದರು. ನಾನು ಕಾಂಗ್ರೆಸ್ಸಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಅಂತ ರಾಜಣ್ಣ ಕೇಳಿ ಅವರು ಹೇಳ್ತಾರೆ. ಈಗ CM ಅವ್ರಿಗೆ ಆಪ್ತೆ ಅಂತದ್ದು, ನನಗೂ ಆಪ್ತರೆ. ಯಾರು ಆಪ್ತರಿಲ್ಲ? ನಾನು CM ಆಪ್ತರಲ್ವಾ? ನಾವಿಬ್ರು ಬ್ರದರ್ಸ್ ಥರ ಇದು ಕೆಲಸ ಮಾಡ್ತಾರಲ್ವಾ? ಈ ಥರ ಯಾವ್ದಾದ್ರು ಒಂದು ಇಶ್ಯೂ ಗೌರ್ಮೆಂಟಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆಯಾ? ಎಲ್ಲೂ ಒಪಿನಿಯನ್ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ, ಬೇರೆ ವಿರೋಧ ಪಾರ್ಟಿ ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮ್ಗೆ ಆಹಾರ ಬೇಕು, ಅದಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಯಾವ ಗೊಂದಲನೂ ಇಲ್ಲ ನನ್ನ ಪ್ರಕಾರ. ನನಗೆ ನೀವು ಅವ್ರು ಮಾತಾಡಿರೋರು, ಅವ್ರ ಸ್ಪೋಕ್ಸ್ ಮೆನ್, ಅವ್ರಿಗೆ ಅವರೆಲ್ಲ ಬಹಳ ಲೀಡರ್ಸ್, ಅವರೇ ಉತ್ತರ ಕೊಟ್ಕೊಳ್ತಾರೆ. ನಾನು ಯಾರಿಗೂ ಉತ್ತರ ಕೊಡಲ್ಲ. ಬಜೆಟ್ ಒಳಗಡೆ ಗೊಂದಲ ಬಗೆಹರಿದ್ರೆ ಒಳ್ಳೇದಾಗುತ್ತೆ ಅಂತ ಬಜೆಟ್ ಘೋಷಣೆ ಮಾಡಿದ್ರು ಕೂಡ ಜನರಿಗೆ ತಲುಪಲ್ಲ ಗೊಂದಲದ ನಡುವೆ. ಗೊಂದಲ ಯಾಕೆ ಮಾಡ್ಕೋಬೇಕು? ಎಲ್ಲಿದೆ ಗೊಂದಲ? ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ ಅಷ್ಟೇ. BJP ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೇನು ಇಲ್ವಲ್ಲ? ಅವ್ರ ಪಾರ್ಟಿಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ, ಮಾಡ್ತಾ ಇದ್ದಾರೆ. ನಿಮಗೂ ನ್ಯೂಸ್ ಬೇಕು, ದಿನ ನಮ್ಗೆ ತೋರಿಸ್ತಾ ಇದ್ದೀರ ಅಷ್ಟೇ. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿ ಇಂಟರ್ಲಿಂಕ್